ಇನ್ನು ಕಾಂಗ್ರೆಸ್ ಶಾಸಕರು ಸಿಎಂ ಜೊತೆ ಸ್ಪೀಕರ್ ಫೋಟೋ ಶೂಟ್ ನಡೆದಿದೆ. ಇದು ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಇದು ಬದಲಾವಣೆ ಸುಳಿವಾ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಧಿಕಾರಾವಧಿ ಮುಗಿಯುವಾಗ ಫೋಟೋ ಶೂಟ್ ಆಗ್ತಾ ಇತ್ತು. ಇದೀಗ ಸರ್ಕಾರದ ಮಧ್ಯಾವಧಿಯ ವೇಳೆಯಲ್ಲೇ ಫೋಟೋ ಶೂಟ್ ಆಗಿದೆ. ಇದರಲ್ಲಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಸ್ಪೀಕರ್ ಯುಟಿ ಖಾದರ್ ಇದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು? ಖಾದರ್ ಮಂತ್ರಿ ಆಗ್ತಾರಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ? ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಆಗಬಹುದು ಅಂತ ಮಹೇಶ್ ತೆಂಗಿನಕಾಯಿ ಈಗ ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಂತಹ ಬದಲಾವಣೆಗಳಾಗಬಹುದಾ ಅಂತ. ಯುಟಿ ಖಾದರ್ ಅವರು ಸ್ಪೀಕರ್ ಏನಾಗಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ? ಮತ್ತೆ ಈಗ ಯಾರು ಸಚಿವರಾಗಿದ್ದಾರೆ ಅವರು ಮಾಜಿ ಆಗುವಂತ ಆತಂಕ ಕೂಡ ಇದೆ. ಹೊಸಬರಿಗೆ ಅವಕಾಶ ಸಿಗಬಹುದು, ಮಂತ್ರಿಗಿರಿ ಸಿಗಬಹುದು. ಹಾಗಾಗಿನೇ ಈ ಒಂದು ಫೋಟೋ ಶೂಟ್ ನಡೀತಾ ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಂತ ಫೋಟೋ ಶೂಟ್. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆನೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಒಂದು ರಿಪ್ಲೈ ಕೊಟ್ಟಿದ್ದಾರೆ, ಒಂದು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಇರಬಹುದು, ನಾಯಕತ್ವದ ಬದಲಾವಣೆ ಇರಬಹುದು ಅನ್ನುವಂತ ಒಂದು ಸುಳಿವು ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಆಗ್ತಿರುವಂತಹ ಡೆವಲಪ್ಮೆಂಟಾ ಅಥವಾ ನಿಜಕ್ಕೂ ಸಿಎಂ ಬದಲಾವಣೆ ಆಗಬಹುದಾ? ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇವತ್ತಿನ ದಿವಸ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಸಾಬ್ ಅವರು, ಯುಟಿ ಖಾದರ್ ಅವರು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಶಾಸಕರ ಫೋಟೋ ಶೂಟ್ ಕಾರ್ಯಕ್ರಮ ಕೂಡ ಇವತ್ತ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಾರ್ಮಲಿ ಯಾವ ಅಧಿವೇಶನ ಅಥವಾ ನಮ್ಮ ಪೀರಿಯಡ್ ಮುಗಿತಕ್ಕಂಥ ಸಂದರ್ಭದಲ್ಲಿ ಫೋಟೋ ಶೂಟ್ ಕಾರ್ಯಕ್ರಮ ಅನ್ನುವಂಥದ್ದು ಆಗ್ತಾ ಇತ್ತು. ಆದ್ರೆ ಇವತ್ತು ಮಧ್ಯಭಾಗದಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಅಂತಂದ್ರೆ, ಒಂದು ಯುಟಿ ಖಾದರ್ ಅವರು ಮಂತ್ರಿಗಳಾಗಿ ಹೊರಗಡೆ ಹೋಗ್ತಾರೋ ಅಥವಾ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಬರುತ್ತಿದೆ ಅನ್ನುವಂಥದ್ದನ್ನು ಕೂಡ ಇವತ್ತೊಂದು ಯಕ್ಷ ಪ್ರಶ್ನೆಯಾಗಿ ಈ ಫೋಟೋ ಶೂಟ್ ಕಾರ್ಯಕ್ರಮ ಆಗಿರಬಹುದು ಅಂತಕ್ಕಂಥ ನನ್ನ ಅನಿಸಿಕೆಯನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಸಾಬ್ ಅವರು, ಯುಟಿ ಖಾದರ್ ಅವರು ಮತ್ತು ಮುಖ್ಯಮಂತ್ರಿಗಳು